ನಮಸ್ತೆ ವೀಕ್ಷಕರೇ, ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ. ಚೆಂಬು ಗ್ರಾಮದ ಅತ್ಯಾಡಿಯಲ್ಲಿ ಉಂಬಳೆಹೊಳೆಗೆ ಅಡ್ಡಲಾಗಿ ಬೆಂಗಳೂರಿನ ಪ್ರಣವ ಫೌಂಡೇಶನ್ ವತಿಯಿಂದ ತೂಗು ಸೇತುವೆ ನಿರ್ಮಾಣ ಮಾಡಿಕೊಡುವ ಮೂಲಕ ಗ್ರಾಮೀಣ ಜನರಿಗೆ ಆಸರಿಯಾಗಿದೆ. ಇದರ ಉದ್ಘಾಟನಾ ಕಾರ್ಯಕ್ರಮವು ಇಂದು ಅತ್ಯಾಡಿಯಲ್ಲಿ ನಡೆಯಿತು. ಅತ್ಯಾಡಿ ಗ್ರಾಮಸ್ಥರಾದ ಶ್ರೀಮತಿ ಅನಿತಾ ಎಎಸ್ ರವರು ದೀಪ ಪ್ರಜ್ವಲನೆ ಮಾಡಿ ಚೆಂಬು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಮತಿ ತಾರಾವತಿ ಅತ್ಯಾಡಿ ಹಾಗೂ ಅತ್ಯಾಡಿ ಮಾದಪ್ಪರವರು ತೂಗು ಸೇತುವೆಯನ್ನ ಉದ್ಘಾಟಿಸಿದ್ರು. ಬೆಂಗಳೂರಲ್ಲಿ ನೆಲೆಸಿರುವ ಉಬರಡ್ಕದ ಮದುವೆಗದ್ದೆ ಎಂಎಸ್ ಸುಬ್ರಹ್ಮಣ್ಯ ಹಾಗೂ ಉಷಾ ದಂಪತಿಯ ಪುತ್ರಿ ಶ್ರೀಮತಿ ಐಶ್ವರ್ಯವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಬೆಂಗಳೂರಿನ ಗೋವಿಂದನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರೈಂ ನಂಬರ್ 0412ರಲ್ಲಿ ಸರ್ಕಾರದ ಪರವಾಗಿ ಹೈಕೋರ್ಟ್ನಲ್ಲಿ ವಾದಿಸಲು ಬೆಂಗಳೂರಿನ ಹಿರಿಯ ನ್ಯಾಯವಾದಿ ಎಂಎಸ್ ಶ್ಯಾಮ್ ಸುಂದರ್ ಅವರನ್ನ ಸರ್ಕಾರ ನೇಮಿಸಿರುವುದಾಗಿ ತಿಳಿದು ಬಂದಿದೆ. ಈ ಹಿಂದೆ ಕೆಳ ನ್ಯಾಯಾಲಯದಲ್ಲಿ ವಾದಿಸುವುದಕ್ಕೂ ಶ್ಯಾಮ್ ಸುಂದರ್ ಅವರನ್ನ ಸರ್ಕಾರ ನೇಮಿಸಿತ್ತು. ಸುದ್ದಿ ಸಮೂಹ ಸಂಸ್ಥೆಗಳು ಸುಳ್ಯ ಮತ್ತು ಶಾರಾ ಪ್ರಕಾಶನ ಸುಳ್ಯದರ ಜಂಟಿ ಆಶ್ರಯದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸುಳ್ಯ ತಾಲೂಕಿನ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿದ ದೇಶಭಕ್ತಿ ಗಾಯನ ಸ್ಪರ್ಧೆ 2024 ಅಂತಿಮ ಸ್ಪರ್ಧೆ ನಿನ್ನೆ ಸುಳ್ಯದ ಸುದ್ದಿ ಚಾನೆಲ್ನಲ್ಲಿ ನಡೆಯಿತು. ಸ್ಪರ್ಧೆಯ ಉದ್ಘಾಟನೆಯನ್ನ ಶಾರಾ ಪ್ರಕಾಶನದ ಡಾಕ್ಟರ್ ಜಯಮಣಿ ಲೀಲಾಧರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ನೆಲ್ಲೂರು ಕೆಂಪ್ರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ವಿಷ್ಣು ಭಟ್ ಮೂಲತೋಟ, ಸುದ್ದಿ ಬಿಡುಗಡೆಯ ಪ್ರಧಾನ ಸಂಪಾದಕ ಹರೀಶ್ ಬಂಟ್ವಾಳ್ ಹಾಜರಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ನಿರ್ಣಾಯಕರಾಗಿ ಖ್ಯಾತ ಗಾಯಕಿ ಸುಳ್ಳಿರಂಗ ಮಯೂರಿ ಕಲಾಶಾಲೆಯ ಶಿಕ್ಷಕಿ ಪುತ್ತೂರಿನ ಸುಮನರಾವ್ ಹಾಗೂ ಕಲಾ ಸಂಘಟಕಿ ಲೇಖಕಿ ಲತಾ ಸುಪ್ರೀತ್ ಮೋಟಡ್ಕ ಸಹಕರಿಸಿದ್ರು. ಸ್ಪರ್ಧಾ ಫಲಿತಾಂಶ ನಾಳೆ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಘೋಷಣೆ ಮಾಡಲಾಗುವುದು. ಕುಲಾಲ ಸುಧಾಕರ ಸೇವಾ ಸಂಘ ಸುಳ್ಯ ಬೆಳ್ಳಾರೆದರ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಬೆಳ್ಳಾರಿಯ ದೇವಿ ಹೈಟ್ಸ್ನ ಸಭಾಂಗಣದಲ್ಲಿ ನಡೆಯಿತು. ಕುಲಾಲ ಸೇವಾ ಸಂಘದ ಅಧ್ಯಕ್ಷ ನಾಗೇಶ್ ಕುಲಾಲ್ ಅಧ್ಯಕ್ಷತೆ ವಹಿಸಿದ್ರು. ಸಂಘದ ಕಾರ್ಯದರ್ಶಿ ಧನಂಜಯ ಕುಲಾಲ್ ವಾರ್ಷಿಕ ವರದಿ ಮಂಡಿಸಿದ್ರು. ಖಜಾಂಜಿ ದಿನೇಶ್ ಕುಲಾಲ್ ಲೆಕ್ಕಪತ್ರ ಮಂಡಿಸಿದ್ರು. ವಾರ್ಷಿಕ ಯೋಜನೆಯ ಆಯವ್ಯಯ ಪಟ್ಟಿಯನ್ನ ವಿಶ್ವನಾಥ ಪೆರತ್ತಮೂಲೆ ವಾಚಿಸಿದ್ರು. 10ನೇ ತರಗತಿ ಹಾಗೂ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ 12 ಮಂದಿ ವಿದ್ಯಾರ್ಥಿಗಳನ್ನ ಶಾಲು ಹೊದಿಸಿ ಫಲ ಪುಷ್ಪ ನೀಡಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಕುಲಾಲ ಸುಧಾಕರ ಸೇವಾ ಸಂಘಕ್ಕೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು ನಿಟ್ಟರಿನಲ್ಲಿ 35 ಸೆಂಟ್ಸ್ ಜಾಗ ಖರೀದಿ ಮಾಡಲು ಮುಂದಾಗಿದ್ದು ಜಾಗ ಖರೀದಿಗೆ ಧನ ಸಹಾಯ ನೀಡುವ ಬಗ್ಗೆ ಕಟ್ಟಡ ಸಮಿತಿ ವತಿಯಿಂದ ಮನವಿ ಪತ್ರ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಟ್ಟಡ ಸಮಿತಿ ಅಧ್ಯಕ್ಷ ನಾಗಪ್ಪ ಕುಲಾಲ್, ಕಾರ್ಯದರ್ಶಿ ನಾಗೇಶ್ ಕುಲಾಲ್ ತಡಕಜೆ, ಕೋಶಾಧಿಕಾರಿ ಚಂದ್ರಶೇಖರ್ ಕುಲಾಲ್ ಬಸ್ತಿಗುಡ್ಡೆ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಿದ ಥ್ರೋಬಾಲ್ ತಂಡದ ನಾಯಕಿ ಶೀಲಾವತಿ ಕೆಎನ್, ಶಿಕ್ಷಕಿ ಸಹೀಪ್ರ ಶಾಲೆ ಬಿಳಿಯಾರು ಹಾಗೂ ನೆಲ್ಯಾಡಿ ಪಿಎಂ ಶ್ರೀ ಶಾಲೆಯ ಸಹ ಶಿಕ್ಷಕಿ ಸುಜಾತರವರು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಕೇರ್ಪಳದ ಪಯಸ್ವಿನಿ ಯುವಕ ಮಂಡಲ ನೇತೃತ್ವದಲ್ಲಿ ಪಯಸ್ವಿನಿ ಹಿರಿಯ ವಿದ್ಯಾರ್ಥಿ ವೃಂದ ಹಾಗೂ ಕೇರ್ಪಳ, ಕುರುಂಜಿ, ಬಸ್ಪಡ್ಕ, ಕುರುಂಜಿಬಾಗ್, ಬೂಡೂರವರ ಸಹಭಾಗಿತ್ವದಲ್ಲಿ 33ನೇ ವರ್ಷದ ಪಯಸ್ವಿನಿ ಕ್ರೀಡೋತ್ಸವ ಪಯಸ್ವಿನಿ ವಠಾರದಲ್ಲಿ ನಡೆಯಿತು. ಹಿರಿಯರಾದ ಶ್ರೀಮತಿ ಸುಶೀಲಾ ಚಂದ್ರೋಜಿರಾವ್ ಉದ್ಘಾಟನೆ ನೆರವೇರಿಸಿದ್ರು. ಕೆವಿಜಿ ನಿವೃತ್ತ ಉಪನ್ಯಾಸಕ ಮೇದಪ್ಪಗೌಡ ನೆಕ್ರಾಜೆ, ನಿವೃತ್ತ ಅರಣ್ಯ ಇಲಾಖಾ ಅಧೀಕ್ಷಕ ಪುರುಷೋತ್ತಮ ನಾಯ್ಕ, ಎನ್ಎಂಸಿ ನಿವೃತ್ತ ಉದ್ಯೋಗಿ ಕರುಣೇಶ್ ಕುರುಂಜಿಗುಡ್ಡೆ, ಬೂಡು ಅಂಗನವಾಡಿ ಕಾರ್ಯಕರ್ತೆ ಕುಮಾರಿ ಕವಿತಾ ಟೀಚರ್, ಹಿರಿಯರಾದ ಹೊನ್ನಪ್ಪಗೌಡ ಕೇರ್ಪಳ, ಭಗವತಿ ಯುವಸೇವಾ ಸಂಘದ ಅಧ್ಯಕ್ಷ ಸುನಿಲ್ ಕುಮಾರ್ ಕೇರ್ಪಳ, ಸತೀಶ್ ಕೇರ್ಪಳ ಹಾಜರಿದ್ದರು. ಸುದ್ದಿ ಬುಲೆಟಿನ್ ಮುಂದುವರೆಯುತ್ತೆ ಸ್ಮಾಲ್ ಬ್ರೇಕ್ನ ನಂತರ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ.
ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಬ್ರೇಕ್ನ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಸುಳ್ಯ ತಾಲೂಕು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿ ಬಾಲಕೃಷ್ಣ ನಾಯ್ಕ್ ಅಜ್ಜಾವರ ಆಯ್ಕೆಯಾಗಿದ್ದಾರೆ. ಇಂದು ಗಿರಿದರ್ಶಿನಿ ಸಭಾಭವನದಲ್ಲಿ ನಡೆದ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮುಂದಿನ ಸಾಲಿನ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಬಾಲಕೃಷ್ಣ ನಾಯ್ಕ್ ಅಜ್ಜಾವರ, ಕಾರ್ಯದರ್ಶಿಯಾಗಿ ರಮೇಶ್ ನಿರಬಿದ್ರೆ, ಕೋಶಾಧಿಕಾರಿಯಾಗಿ ಐತಪ್ಪ ನಾಯ್ಕ, ಉಪಾಧ್ಯಕ್ಷರಾಗಿ ಶ್ರೀಮತಿ ಸುಲೋಚನಾ, ಜೊತೆ ಕಾರ್ಯದರ್ಶಿಯಾಗಿ ಶ್ರೀಮತಿ ಪದ್ಮಾವತಿ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಜಗದೀಶ್ ಅರಂಬೂರು, ಶ್ರೀಮತಿ ಶೋಭಾ ಎಕೆ, ಈಶ್ವರ ವಾರಣಾಸಿ, ನಿತ್ಯಾನಂದ ಕುಡೆಂಬಿ, ಭವನಶಂಕರ ಕಲ್ಮಡ್ಕ, ಜನಾರ್ದನ ನಾಯ್ಕ ಕೇರ್ಪಳ ಆಯ್ಕೆಯಾದರು. ಮೊನ್ನೆ ಸುರಿದ ಮಳೆಗೆ ಎಡಮಂಗಲ ಗ್ರಾಮದ ಮಾಲಂಗಿರಿ ಮುಖ್ಯ ರಸ್ತೆಯ ಸೇತುವೆಯ ಅಡಿಭಾಗದ ಕಲ್ಲು ಮಣ್ಣು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಎಡಮಂಗಲ ಗ್ರಾಮಕ್ಕೆ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಘಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕಿ ಭಾಗೀರಥಿ ಮುರುಳ್ಯ ತಾತ್ಕಾಲಿಕ ಸೇತುವೆ ನಿರ್ಮಾಣಕ್ಕೆ ರೂಪಾಯಿ 1 ಲಕ್ಷ ಮತ್ತು ಶಾಶ್ವತ ಸೇತುವೆ ನಿರ್ಮಾಣಕ್ಕೆ 50 ಲಕ್ಷ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದ್ರು. ಪ್ರಸ್ತುತ ತಾತ್ಕಾಲಿಕ ಸೇತುವೆ ಕಾರ್ಯಪೂರ್ಣಗೊಂಡು ವಾಹನ ಸಂಚಾರಕ್ಕೆ ಮುಕ್ತಗೊಂಡಿದೆ. ಗುತ್ತಿಗೆದಾರ ಗಾಂಧಿನಗರ ಕೆಪಿಎಸ್ ಕಾರ್ಯಾಧ್ಯಕ್ಷ ಚಿದಾನಂದ ಕುತ್ಪಾಜಿ ಅವರು ಚಲಿಸ್ತಾ ಇದ್ದ ಕಾರು ಹಲಗೇಟಿನ ಓಡಬಾಯಿ ಬಳಿ ಅಪಘಾತವಾದ ಘಟನೆ ನಡೆದಿದೆ. ಸುಳ್ಯದಿಂದ ದುಗ್ಲಡ್ಕ ಕಡೆಗೆ ಹೋಗ್ತಾ ಇದ್ದಾಗ ಓಡಬಾಯಿ ಪಟ್ರಕೋಡಿ ಬೇಕರಿ ಬಳಿ ಈ ಘಟನೆ ಸಂಭವಿಸಿದ್ದು ಕಾರು ಜಖಂಗೊಂಡಿದೆ. ಚಿದಾನಂದ ಕುತ್ಪಾಜಿ ಅವರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಅಪಘಾತವಾಗಿ ರಸ್ತೆ ಮಧ್ಯೆ ನಾಯಿಯೊಂದು ಪ್ರಾಣ ಬಿಟ್ಟಿದ್ದು ಸದಾ ಜೊತೆಗಿದ್ದ ಇತರ ನಾಯಿಗಳು ರೋಧಿಸುತ್ತಿರುವ ಮನಕಲುಕುವ ದೃಶ್ಯ ಸುಳ್ಯದ ಪೈಚಾ ಜಂಕ್ಷನ್ನ ರಸ್ತೆ ಮಧ್ಯೆ ಕಂಡುಬಂದಿದೆ. ಸುಮಾರು 4 ರಿಂದ 5 ನಾಯಿಗಳು ರಸ್ತೆ ಬದಿಯಲ್ಲಿ ಓಡಾಡ್ತಾ ಇತ್ತು. ಈ ವೇಳೆ ಒಂದು ನಾಯಿ ರಸ್ತೆಗೆ ಅಡ್ಡಲಾಗಿ ಓಡಿದಾಗ ಇದೇ ರಸ್ತೆಯಲ್ಲಿ ಬಂದ ಕೇರಳ ಸರ್ಕಾರಿ ಬಸ್ಸು ನಾಯಿಗೆ ಡಿಕ್ಕಿ ಹೊಡೆದು ನಾಯಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿತ್ತು. ಇದನ್ನ ಗಮನಿಸಿದ ಇತರ ನಾಯಿಗಳು ಕೂಡಲೇ ಹೋಗಿ ತಮ್ಮ ಸಹಚರ ಪ್ರಾಣ ಕಳೆದುಕೊಂಡದನ್ನ ನೋಡಿ ಬಹಳ ಸಮಯ ಅದೇ ಸ್ಥಳದಲ್ಲಿ ನಿಂತು ಮೂಕ ವೇದನೆಯನ್ನ ತೋರುತ್ತಿದ್ದ ದೃಶ್ಯ ಕಂಡುಬಂತು. ಮಡಿಕೇರಿ ತಾಲೂಕು ಚೆಂಬು ಗ್ರಾಮದ ಕುದ್ರೆಪಾಯ ತಿಮ್ಮಪ್ಪ ಗೌಡ ಬುಳ್ಳೂರವರು ಅಲ್ಪಕಾಲದ ಅಸೌಖ್ಯದಿಂದ ಆಗಸ್ಟ್ 24ರಂದು ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಸೋಣಂಗೇರಿ ಬೇಲಿ ನಿವಾಸಿ ದೈವನರ್ತಕ ಉಕ್ರಪ್ಪ ಪರವ ಎಂಬವರು ಹೃದಯಾಘಾತದಿಂದ ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಉಕ್ರಪ್ಪ ಪರವರವರು ಹಲವಾರು ಕಡೆಗಳಲ್ಲಿ ದೈವನರ್ತಕರಾಗಿ ಸೇವೆ ಸಲ್ಲಿಸಿದ್ರು. ಹರಿಹರ ಪಲ್ತಡ್ಕ ನಿವಾಸಿ ಕೊಲ್ಲಮುಗ್ರ ಹರಿಹರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕಿ ಶ್ರೀಮತಿ ವಿಜಯ ಶಿವರಾಮ ಕಜ್ಜೋಡಿ ಅವರ ತಾಯಿ ಗಿರಿಜಾ ತಬ್ಬಡ್ಕ ನಿನ್ನೆ ರಾತ್ರಿ ನಿಧನರಾದರು. ಅವರಿಗೆ 86 ವರ್ಷ ವಯಸ್ಸಾಗಿತ್ತು. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.